ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾಣಿ ಅಂತ. ನಮ್ಮ ವಾಣೀಸ್ ಕಿಚನಲ್ಲಿ ಸುಮಾರು ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡಿದ್ದೀವಿ. ಅದು ಏನೆಲ್ಲ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಅಂದರೆ ವೆಯ್ಟ್ ಗೇನ್ ಪೌಡರು, ವೆಯ್ಟ್ ಲಾಸ್ ಪೌಡರು, ಚಟ್ನಿ ಪುಡಿಗಳು, ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಈಗ ರೀಸೆಂಟಾಗಿ ಮೆಂತ್ಯ ಮುದ್ದೆ ಹಿಟ್ಟನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಸುಮಾರು ಪ್ರಾಡಕ್ಟು ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ನಮ್ಮಲ್ಲಿ ಜಾಸ್ತಿ ಯಾವುದು ಸೇಲ್ ಆಗ್ತಾಯಿದೆ ಅಂದರೆ ವೆಯ್ಟ್ ಗೇನ್ ಪೌಡರು ಜಾಸ್ತಿ ಸೇಲ್ ಆಗ್ತಾಯಿದೆ. ಅದ್ರ ಜೊತೆ ನಮಗೆ ವೆಯ್ಟ್ ಲಾಸ್ ಪೌಡರ್ ಕೂಡ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಜಾಸ್ತಿ ಸೇಲ್ ಆಗ್ತಾ ಇರೋದು ಅಂದರೆ ನಮ್ಮ ಹತ್ರ ವೆಯ್ಟ್ ಗೇನ್ ಪೌಡರು. ಹಾಗೆ ನೋಡ್ತಾ ಇರ್ಬೋದು ನಾವು ಎಷ್ಟು ರೀತಿ ಇಂಗ್ರೀಡಿಯೆಂಟ್ಸ್ನ ಎಲ್ಲ ರೆಡಿ ಮಾಡಿ ಅಳತೆ ಪ್ರಕಾರ 1 kgಗೆ ಇಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ನಾವು ಎಲ್ಲ ಚೆಕ್ ಮಾಡಿ ಅದನ್ನು ನಾವು ಚೆನ್ನಾಗಿ ಹದವಾಗಿ ಹುರಿದು ಪೌಡರ್ ಮಾಡಿ ನಾವು ಒಳ್ಳೆ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಹಾಗೆ ಕಸ್ಟಮರ್ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ. ತೊಗೊಂಡವರೆಲ್ಲ ಪಾಸಿಟಿವ್ ಆಗಿ ನಮಗೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ವೆಯ್ಟ್ ಗೇನ್ ಆಗೋದ್ರ ಜೊತೆಗೆ ಸುಮಾರು ನಮಗೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ನಿಮ್ಮ ವೆಯ್ಟ್ ಗೇನ್ ಪೌಡರಿಂದ ನಮಗೆ ಒಳ್ಳೆಯದಾಗಿದೆ ಅಂತ ನಮಗೆ ರಿವ್ಯೂ ಕೂಡ ಕಳಿಸಿದ್ದಾರೆ. ಅದನ್ನು ನಾನು ಆಲ್ರೆಡಿ ಎಲ್ಲನೂ ಶೇರ್ ಮಾಡಿದ್ದೀನಿ ವಿಡಿಯೋಗಳಲ್ಲಿ. ಈಗ ನಾನು ನೆಕ್ಸ್ಟ್ ಬ್ಯಾಚನ್ನು ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಯಾಚಲ್ಲಿ ನಾನು ಒಂದು 4ರಿಂದ 5 kgಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಸುಮಾರು ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸು ನಾನು ತೋರಿಸಿಲ್ಲ, ಯಾಕೆಂದರೆ ಬಿಸ್ನೆಸ್ ಪರ್ಪಸ್ ಆಗಿರೋದ್ರಿಂದ ನಾವು ಎಲ್ಲನೂ ತೋರ್ಸೋಕ್ಕಾಗಲ್ಲ ಅನ್ನೋದಕ್ಕಿಂತ ನಮ್ಮ ಬಿಸ್ನೆಸ್ಸು ಡೇ ಬೈ ಡೇ ಜನಗಳಿಗೆ ರೀಚ್ ಆಗ್ತಾಯಿದೆ. ಜನಗಳು ಕೂಡ ನಮ್ಮ ಪ್ರಾಡಕ್ಟನ್ನು ಇಷ್ಟಪಡ್ತಾ ಇರೋದ್ರಿಂದ ಅವರಿಗೆ ಒಳ್ಳೊಳ್ಳೆ ರಿಸಲ್ಟ್ ಬರಬೇಕು ಅನ್ನೋದರಿಂದ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ವಿಡಿಯೋದಲ್ಲಿ ಹಾಕಿರೋದು ಅಷ್ಟೇ ಅಲ್ಲದೆ ಇನ್ನೂ ಎಕ್ಸ್ಟ್ರಾ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇರ್ತೀವಿ. ಯಾಕಂದರೆ ರಿಸಲ್ಟ್ ತುಂಬ ಚೆನ್ನಾಗಿರೋದ್ರಿಂದ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇರ್ತೀವಿ. ನೋಡ್ತಾ ಇರ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ವೆಯ್ಟ್ ಚೆಕ್ ಮಾಡಿ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದನ್ನು ಕೂಡ ನಾವು ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಆಗ ನಿಮಗೆ ಪ್ರತಿಯೊಂದು ನಿಮಗೆ ಕರೆಕ್ಟಾಗಿ ಬಾಡಿಗೆ ಸೇರುತ್ತೆ. ಇನ್ನೂ ಕೆಲವರು ಕೇಳ್ತಾ ಇರ್ತಾರೆ, ಮೇಡಮ್ ನಿಮ್ಮ ಪ್ರಾಡಕ್ಟಿಂದ ನಮಗೆ ಸುಮಾರು ಲೇಡೀಸ್ದು ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗಿದೆ ಮೇಡಮ್, ಇದರಿಂದ ತುಂಬ ಚೆನ್ನಾಗಿದೆ ಬೆನಿಫಿಟ್ಟು, ನೀವು ಇನ್ನೂ ಚೆನ್ನಾಗಿ ಪ್ರಾಡಕ್ಟನ್ನು ರೆಡಿ ಮಾಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟು ಬರುತ್ತೆ, ಹಾಗೆ ನಿಮಗೆ ರಿಸಲ್ಟಿನ ಜೊತೆಗೆ ನಿಮಗೆ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಯಾವ ರೀತಿ ಅಂತ. ನನ್ನ ಕರ್ತವ್ಯ, ನನ್ನ ಪ್ರಯತ್ನ ನಾನಂತೂ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಪಾಸಿಟಿವ್ ಆಗಿ ಮಾತಾಡೋರು ಎಷ್ಟು ಜನ ಇರ್ತಾರೆ, ಅಷ್ಟೇ ಜನ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾರೆ. ಯಾಕಂದರೆ ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರಲೇಬೇಕಲ್ಲ. ಅದನ್ನು ನಾವು ಬಿಸ್ನೆಸ್ ಮಾಡೋರು ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎರಡನ್ನೂ ಅಕ್ಸೆಪ್ಟ್ ಮಾಡಬೇಕು. ಯಾಕಂದರೆ ಈಗ ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಇದ್ಮೇಲೆ ಪಾಸಿಟಿವ್ ಇರುತ್ತೆ. ಈಗ ನಾವು 50% ಜನ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂದರೆ ಇನ್ನು 50% ಜನ ಅವರು ಅದನ್ನು ಯೂಸ್ ಮಾಡೇ ಇರಲ್ಲ, ಆದರೂ ಇಲ್ಲ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಾರೆ. ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಈಗ ನಾವಿರೋ ಪ್ರಪಂಚದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಅಕ್ಸೆಪ್ಟ್ ಮಾಡಿದ್ರೆ ಲೈಫನ್ನು ಒಳ್ಳೆ ರೀತಿ ಲೀಡ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ನೀವೇನಂತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾವಂತೂ ಹಾರ್ಡ್ ವರ್ಕ್ ಮಾಡೇ ಮಾಡ್ತೀವಿ. ಜನಗಳಿಗೆ ಒಳ್ಳೆ ರೀತಿಯೇ ನಮ್ಮ ಪ್ರಾಡಕ್ಟ್ ರೀಚ್ ಆಗಬೇಕು, ಹಾಗೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂತಲೂ ನಾವು ಇಷ್ಟಪಟ್ಟು ಈ ಪ್ರಾಡಕ್ಟನ್ನು ರೆಡಿ ಮಾಡ್ತೀವಿ. ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನು ಎಲ್ಲ ಜನಗಳಿಗೆ ರೀಚ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಆಲ್ರೆಡಿ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರಿಗೆ 100% ಗೊತ್ತಿರುತ್ತೆ. ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಅಲ್ಲ, ಹಾಗೆ ಕಷ್ಟವೂ ಅಲ್ಲ. ಕಷ್ಟಪಟ್ಟರೆ ಫಲ ಅನ್ನೋ ಹಾಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಜೊತೆಗೆ ನಾವು ಅಷ್ಟೇ ಎಫರ್ಟ್ ಹಾಕ್ತೀವಿ ಅನ್ನೋದನ್ನು ನಾವು ನಮ್ಮ ತಲೆಯಲ್ಲಿ ತೊಗೊಂಡಿರಬೇಕು. ಯಾಕಂದರೆ ಒಂದೇ ಸರಿಗೆ ಕ್ಲಿಕ್ ಆಗಲ್ಲ, ಬಿಸ್ನೆಸ್ಸೇ ಅಷ್ಟಲ್ವಾ, ಒಂದು ಸರಿ ಏರು ಒಂದು ಸರಿ ಪೇರು ಇದ್ದೇ ಇರುತ್ತೆ.
ಹಾಗಾಗಿ ನೋಡ್ತಾ ಇರ್ಬೋದು ನಾವು ಎಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತೀವಿ ಅಂತ ಆಲ್ಮೋಸ್ಟ್ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಈ ರೀತಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಈ ರೀತಿ ಪೌಡರ್ ಮಾಡಿ ಫೈನಲಿ ನಾವು ಪ್ಯಾಕ್ ಮಾಡಿ ಸೇಲ್ ಮಾಡೋದು. ಇನ್ನೂ ಹೇಳಬೇಕು ಅಂದರೆ ವೆಯ್ಟ್ ಗೇನ್ ಪೌಡರ್ ತೊಗೊಂಡವರಿಗೆ ಗೊತ್ತಿರುತ್ತೆ ಅದರ ಟೇಸ್ಟ್ ಏನು ಅಂತ. ಇದು ವೆಯ್ಟ್ ಗೇನ್ ಪೌಡರು ಅನ್ನೋದಕ್ಕಿಂತ ಒಂದು ಟೇಸ್ಟಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪೌಡರ್ನ ನೀವು ಹಾಲು ಜೊತೆ ಅಥವಾ ನೀರು ಜೊತೆ ಹಾಕ್ಕೊಂಡು ಕುಡಿದಾಗ ಗೊತ್ತಾಗುತ್ತೆ ಈ ಪೌಡರು ಟೇಸ್ಟ್ ಹೇಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಮ್ಮಲ್ಲಿ ಕ್ವಾಂಟಿಟಿ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ. ನಾವು ಕರೆಕ್ಟಾಗಿ ನೀವು ಆರ್ಡರ್ ಏನು ಮಾಡ್ತೀರಾ ಅದಕ್ಕೆ ತಕ್ಕಂತೆ ನಾವು ಕ್ಲೀನಾಗಿ ನಿಮಗೆ ನಮ್ಮ ಪ್ರಾಡಕ್ಟು ನಿಮ್ಮ ಮನೆಗೆ ತಲುಪೋವರೆಗೂ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಪ್ಯಾಕಿಂಗ್ ಆಗಿರ್ಬೋದು, ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಎಲ್ಲ ಎಷ್ಟು ಹೈಜಿನಿಕ್ ಆಗಿದೆ ಅಂತ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ನಮ್ಮ ಪ್ರಾಡಕ್ಟ್ ಬೇಕು ಅಂದರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಮುಖಾಂತರ ನೀವು ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೋಬೋದು. ಫ್ರೆಂಡ್ಸ್, COD ಅವೈಲಬಲ್ ಇಲ್ಲ. ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಸುಮಾರು ಜನ ಕೇಳ್ತಿರ್ತೀರ ನಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕು, ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ನಮಗೆ ಕಷ್ಟ ಅಂತ. ಹಾಗಾಗಿ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.